ಅಲ್ಲೊಂದು ನಿಧಿದು ಏನೋ ಬರೆದಿದ್ದಾರೆ, ಅದು ನೋಡ್ಕೊಂಡು ಹೋಗುವಂತ. ಇವಾಗ ಆ ಪ್ಲೇಸ್ ಇಲ್ಲಿಗೂ ಕೂಡ ಬಂದಿದ್ದ ಅಂತೇಳಿ ಜನ ಹೇಳ್ತಾರೆ. ಇಲ್ಲಿ ಈ ಬಾವಿ ವಿಶೇಷತೆ ಏನಪ್ಪ ಅಂತಂದರೆ ಸಿಡ್ಲು ಬಡಿದ್ಬಿಟ್ಟು ಆ ಬಾವಿ ನೈಸರ್ಗಿಕವಾಗಿ ನಿರ್ಮಾಣ ಆಗಿದೆ. ಈ ಬಾವಿಯ ಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ನಾನು ಹಿಂದೆಗಡೆ ನೀವು ಕಲ್ಲು ನೋಡ್ತಾ ಇರ್ಬೋದು, ಅದು ತುಂಬ ವರ್ಷಗಳಿಂದ ಇದಂತೆ. ಅದು ಗ್ಯಾಪು ಅದಕ್ಕೆ ಒಂದು ಚೂರು ಕೂಡ ಸಪೋರ್ಟ್ ಇಲ್ಲ, ಅಂದರೂ ಕೂಡ ಅದು ತುಂಬ ವರ್ಷಗಳಿಂದ ನಿಂತ್ಕೊಂಡಿದೆ. ನೀವು ನೋಡಿ ತಮ್ಮ ಬೇಕಾದ ವಸ್ತುಗಳು ಮತ್ತು ಈ ದವಸ ಧಾನ್ಯಗಳನ್ನೆಲ್ಲ ಇಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಇಲ್ಲಿ ಒಳಗಡೆ ಇಲ್ಲಿಂದ ಶಾಪುರ್ ಅಂತೇಳಿ ಒಂದು ಊರಿದೆ, ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಆಗ್ಬೋದು. ಜನ ಹೇಳ್ತಾರೆ ಈ ತೋಪಿಂದ ಅಲ್ಲಿವರೆಗೂ ಹೊಡೆದ್ಬಿಟ್ಟು ಯುದ್ಧ ಮಾಡಿದ್ದಾರೆ ಅಂತ ಆಗಿನ ಕಾಲ ಜನ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಯಾದಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಸುಜೇಂದ್ರ ವ್ಲಾಗ್ಸ್ ಅಂತೇಳಿ ಇವರು ಕೂಡ ಚಾನಲ್ ಇದೆ, ಅವ್ರದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅವರು ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಬರ್ತಾ ಇರೋದು, ಹೋಗಿ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾದಗಿರಿ ಬೆಟ್ಟ ಇರೋಣ. ನೀವು ನೋಡ್ತಾ ಇರ್ಬೋದು, ಇವಾಗ ಯಾದಗಿರಿ ಬೆಟ್ಟಕ್ಕೆ ಬಂದಿದ್ವಿ. ಬನ್ನಿ ಒಳಗಡೆ ಏನೇನಿದೆ ಅಂತೇಳಿ ನಿಮಗೆ ಫುಲ್ಲು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಮೇನ್ ಎಂಟ್ರೆನ್ಸಿ, ಇದೇ ಗೇಟು, ಮುಖ್ಯ ದ್ವಾರ ಅಂತೀವಲ್ಲ ಅದೇ ಇದು. ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ನೋಡಿ ಮೇಲ್ಗಡೆ ಎಲ್ಲ ಝೂಮ್ ಆಗಲ್ಲ, ಇಲ್ಲಾಂದರೆ ಝೂಮ್ ಆಗ್ತದೆ. ಗೋಪುರದಲ್ಲಿ ರೇಡಿಯೋ ರೆಕಾರ್ಡ್ ಮಾಡ್ತೀವಿ. ಎಲ್ಲ ಇಂಟರ್ಲಾಕಿಂದ ಮಾಡಿರೋ, ಅಂದರೆ ಕಲ್ಲು ಜೋಡಿಸ್ಬಿಟ್ಟು ಮಾಡಿರೋಂಥ ಇದು ಆಕೃತಿ ಇದು. ಬನ್ನಿ ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗೋಣ. ನೀವು ಎಂಟ್ರೆನ್ಸ್ ನೋಡಿದ್ರಿ ನೀವು, ಇವಾಗ ಒಳಗಡೆ ಹೋಗೋಣ. ಇದ್ರ ಇತಿಹಾಸ ಏನಂದರೆ, ನಮ್ಮ ಯಾದಗಿರಿ ಬೆಟ್ಟಕ್ಕೆ ಯಾದಗಿರಿ ಅಂತ ಬರೋಕ್ಕೆ ಮೇನ್ ಕಾರಣನೇ ಈ ಬೆಟ್ಟ. ಯಾಕಂದರೆ ಮುಂದೆ ಇಲ್ಲಿ ಹಿಂದಿನ ಕಾಲದಲ್ಲಿ ಯಾದವನ ಒಬ್ಬ ರಾಜ ಆಗ್ತಾಯಿದ್ದ, ಆದ್ದರಿಂದ ಇಲ್ಲಿ ಯಾತಗಿರಿ ಯಾದವಗಿರಿ ಹೀಗೆ ಬರ್ತಾ ಯಾದಗಿರಿ ಅಂತೇಳಿ ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಇವೆಲ್ಲ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂದರೆ, ಇದೆಲ್ಲ ಇಂಟರ್ಲಾಕ್ ಸಿಸ್ಟಮು, ಅಂದರೆ ಕಲ್ಲು ಮೇಲೆ ಕಲ್ಲಿಟ್ಬಿಟ್ಟು ಕಟ್ಟಿರೋಂಥ ಕೋಟೆ ಇದು. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ, ಇಲ್ಲಿ ನೋಡಿ. ಇವಾಗೆಲ್ಲ ಫುಲ್ಲು ಹಾಳಾಗಿದೆ, ಯಾಕಂದರೆ ಇಲ್ಲಿ ಯಾವುದು ಮೇಂಟೆನೆನ್ಸ್ ಇಲ್ಲ. ಇಲ್ಲಿ ಯಾರು ನಿಮಗೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರೋಲ್ಲ, ಯಾರು ನಿಮಗೆ ಅಡ್ವೈಸರ್ ಕೂಡ ಯಾರು ಇರೋಲ್ಲ. ನೀವು ಬರಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಅಥವಾ ಇಲ್ಲಿ ಯಾರಾದರೂ ನಿಮಗೆ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾರು ನಿಮಗೆ ಹೇಳೋರು ಯಾರೂ ಇರೋಲ್ಲ. ಇಲ್ಲಿ ಇದ್ರ ಬಗ್ಗೆ ಇತಿಹಾಸನ ನೀವೇ ತಿಳ್ಕೊಂಡು ಬರಬೇಕು. ಇವಾಗ ಈ ಬೆಟ್ಟದಲ್ಲಿ ಮೇನ್ ಪ್ಲೇಸಪ್ಪ ಅಂದರೆ ಅಂಬಾಭವಾನಿ ದೇವಸ್ಥಾನ ಇದೆ. ಇವಾಗ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ಮ ಯಾದಗಿರಿ ಕೋಟೆನ ಯಾದವರು ಮತ್ತು ಚಾಲುಕ್ಯರು ಮತ್ತು ಆದಿಲ್ ಶಾಹಿಗಳು, ನಿಜಾಮನ ಬಹುಮನಿ ಸುಲ್ತಾನರು, ಹೀಗೆ ಸುಮಾರು ರಾಜ ಮನೆತನಗಳು ಈ ಕೋಟೆನ ಆಳಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ. ಇದು ಫುಲ್ಲಾಗಿ 7 ಸುತ್ತಿನ ದ್ವಾರ ಇದೆ, ಅಂದರೆ 7 ಎಂಟ್ರೆನ್ಸ್ ಗೇಟ್ಗಳಿವೆ. ಅದರಲ್ಲಿ ಈಗ ಸುಮಾರು ಒಂದು 4-5 ಮುಚ್ಚೋಗ್ಬಿಟ್ಟಿದೆ. ಇವಾಗ ನಾವು ಬಂದ್ವಲ್ಲ, ಅದು ಫಸ್ಟು ಮೇನ್ ಎಂಟ್ರೆನ್ಸ್. ಅದು ಈ ಕಡೆ ಇರೋದು ಅಂಬಾಭವಾನಿಗೆ ಹೋಗ್ತಾ ಇರೋ ದಾರಿ ಇದು. ಸ್ನೇಹಿತರೆ, ನೀವೇನಾದರೂ ಹಂಗೆ ಅಂಬಾಭವಾನಿ ಗುಡಿಗೆ ಹೋಗ್ತೀರಲ್ಲ, ಅದೇ ದಾರಿಯಲ್ಲಿ ನಿಮಗೆ ತೀರ್ಥಂಕರದ ಒಂದು ದೇವಸ್ಥಾನ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕಲ್ಲಿನ ಮೇಲೆ ತೀರ್ಥಂಕರದ ಮೂರ್ತಿಗಳು ಕೆತ್ತಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ. ನೋಡಿದ್ರಲ್ಲ, ಇದು ಒಂದೇ ಅಲ್ಲ, ಇನ್ನೂ ಈ ಗುಡ್ಡದ ಮೇಲೆ ಇನ್ನೂ ಹೆವಿ ತೀರ್ಥಂಕರದ್ದು ಮೂರ್ತಿಗಳಿವೆ, ಅವೆಲ್ಲನೂ ತೋರಿಸ್ತೀನಿ ನೋಡಿ. ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ. ಬನ್ನಿ ಇವಾಗ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ಯಾದಗಿರಿ ಬೆಟ್ಟದ ಮೇಲೆ ಏನೇನಿದೆ ಅಂತೇಳಿ ಇಲ್ಲಿ ಫುಲ್ಲೊಂದು ಫೋಟೋಗಳು ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು. ಇವಾಗ ಭುವನೇಶ್ವರಿ ಮಾತಾ, ನಾನು ಇಷ್ಟು ತನಕ ನಿಮಗೆ ಅಂಬಾಭವಾನಿ ಅಂತ ಹೇಳ್ತಾ ಇದ್ದೆ, ಬಟ್ ಅದು ಅಂಬಾಭವಾನಿ ದೇವಸ್ಥಾನ ಅಲ್ಲ, ಭುವನೇಶ್ವರಿ ದೇವಸ್ಥಾನ ಅಂತ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಇವಾಗ ಬರುವಾಗ ಜೈನ ತೀರ್ಥಂಕರ ನಿಮ್ಗೆ ತೋರಿಸ್ನಲ್ಲ ಅದು. ಆಮೇಲೆ ಇದು ಬೇರೆ ಕಡೆಯಿಂದ ಈ ಥರ ಕಾಣುತ್ತೆ. ಆಮೇಲೆ ಇದು ನೀರಿನ ಸಂಗ್ರಹ ಇದೆ, ನಿಮ್ಗೆ ಅದು ಕೂಡ ಒಳಗಡೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ಆಹಾರಗಳು ಶೇಖರಣೆ ಮಾಡೋಕ್ಕಂತ ಒಂದು ಇದು ಇದೆ, ಅದು ಕೂಡ ತೋರಿಸ್ತೀನಿ. ಆಮೇಲೆ ಬೆಟ್ಟದ ಮೇಲೆ ತೋಪಿದೆ, ಅದು ಕೂಡ ತೋರಿಸ್ತೀನಿ. ಆಮೇಲೆ ಶ್ರೀ ರಾಮಲಿಂಗೇಶ್ವರ ಅಂತೇಳಿ ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ಕೂಡ ನಿಮ್ಗೆ ತೋರಿಸ್ತೀನಿ.
ಇಲ್ಲ ನಡೀರಿ. ಮೇನ್ ಅಂದರೆ ಇಲ್ಲಿ ಅಕ್ಕ ತಂಗಿಯರ ಬಾವಿ ಇದೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ಅದು ಮಸ್ತ್ನಾಗಿದೆ, ಅದು ಬಾವಿ ನೋಡ್ಬೇಕು ನಿಮಗೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಆ ಬಾವಿ ಬಗ್ಗೆ ತುಂಬ ವಿಶೇಷತೆ ಇದೆ ನಿಮಗೆ. ನಡೀರಿ ಇವಾಗ ಆ ಶ್ರೀ ಭುವನೇಶ್ವರಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಭುವನೇಶ್ವರಿ ದೇವಿ ದರ್ಶನ ಮಾಡೋಣ ಅಂತ ಬಂದಿದ್ವಿ, ಯಾಕೋ ಗೊತ್ತಿಲ್ಲ, ಫುಲ್ಲು ಕೀ ಹಾಕ್ಬಿಟ್ಟು ಎಲ್ಲ ಹೋಗವ್ರೆ, ಯಾರೂ ಇಲ್ಲ. ನೋಡ್ತಾ ಇರ್ಬೋದು ನೀವು. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಇದಕ್ಕಿಂತ ಮುಂಚೆ ಭುವನೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲಿ ಒಂದೆರಡು ಫೋಟೋ ತಗೊಂಡಿದ್ದೆ ನಾನು ಮುಂಚೆ. ಆ ಫೋಟೋ ಸಿಕ್ಕರೆ ನಿಮ್ಗೆ ಹಾಕ್ತೀನಿ. ಯಾಕೋ ಇವತ್ತು ಈ ಮುಂಚೆ ಎಲ್ಲ ಕೋಟೆಯಲ್ಲಿ ರಾಜರು ಮತ್ತು ಸೈನಿಕರು ಅವರೆಲ್ಲ ಇರ್ತಿದ್ರು. ಅವರೆಲ್ಲ ಇರಬೇಕಂದ್ರೆ ಮೂಲಭೂತ ಸೌಕರ್ಯಗಳು ಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಹಿಂದಿನ ಕಾಲದ ಜನರು ಒಂಥರ ಕೆರೆ ಟೈಪ್ ಅಥವಾ ಬಾವಿ ಟೈಪ್ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ಇಲ್ಲೆಲ್ಲ ನೀರು ನಿಂತ್ಕೊಳ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಸುಮಾರು ಎಷ್ಟೋ ಲೀಟ್ರ್ ಹಿಡಿಯೋಂಥ ಪ್ಲೇಸ್ ಇದೆ ಇದು. ನೋಡಿ ನೋಡ್ತಾ ಇರ್ಬೋದು ನೀವೆಲ್ಲ. ನೋಡಿ ಇಷ್ಟೆಲ್ಲ ಹೈಟ್ವರೆಗೂ ನೀರು ನಿಂತ್ಕೊಳ್ತಾ ಇದ್ರು. ತುಂಬ ನೀರು. ಇನ್ನೂ ಈ ಥರ ಇದೊಂದೇ ಅಲ್ಲ, ಇನ್ನೂ ಚಿಕ್ಕ ಪುಟ್ಟ ಇನ್ನೂ ಸಣ್ಣ ಪುಟ್ಟ ಟಬ್ಗಳು ಅಂತೀವಿ. ಈಗ ನೀರಿನ ಟಬ್ಗಳು, ನೀರಿನ ಹೊಂಡಗಳು, ನಾವೆಲ್ದಲ್ಲೆಲ್ಲ ನೀರಿಂದು ಹೊಂಡಗಳು ಮಾಡಿಸ್ತೀವಲ್ಲ, ಆ ಥರ ಹೊಂಡಗಳು ಈ ಬೆಟ್ಟದ ಮೇಲೆ ಇದಲ್ಲದೆ ಇನ್ನೂ ಸುಮಾರು ಹೊಂಡಗಳಿವೆ. ನೋಡಿರಿ, ನೀವು ಸುಮ್ಮನೆ ಯೋಚನೆ ಮಾಡಿರಿ, ಕೋಟೆ ಮೇಲೆ ಇಷ್ಟೆಲ್ಲ ಎಷ್ಟು ಸೌಲಭ್ಯಗಳು ಮಾಡ್ಕೊಂಡಿದ್ದಾರೆ ನಮ್ಮ ಹಳೆ ಕಾಲದ ಜನರು ಅಂತ. ನೋಡ್ತಾ ಇರ್ಬೋದು ನೀವು. ಆವಾಗಲೂ ಒಂದು ಬಾವಿ, ಒಂಥರ ಚಿಕ್ಕ ಹೊಂಡ ನೋಡಿದ್ರಿ. ಅದಲ್ಲದೆ ಇಲ್ಲಿ ಇದ್ರಕ್ಕಿಂತ ದೊಡ್ಡದೊಂದು ಬಾವಿನೇ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡ ಬಾವಿ ಇದೆ ಅಲ್ಲಿ. ನಿಮಗೆ ತೋರಿಸಿ ಅಂತ ತಡೀರಿ. ಎಷ್ಟು ದೊಡ್ಡ ಬಾವಿ ಇದೆ. ಅಲ್ಲಿ ಬರೀ ಚಿಕ್ಕದು ನೋಡಿದ್ವಿ, ಅಲ್ಲಿ ನೀರು ಇರಲಿಲ್ಲ. ಬಟ್ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಬಾವಿ ಇದೆ, ಎಷ್ಟು ನೀರಿದೆ. ಅಲ್ಲೆಲ್ಲ ನೀರಲ್ಲೆಲ್ಲ ನೀರಿನ ಕೊಂಗೆಗಳೆಲ್ಲ ಈಜಾಡ್ತಾ ಇದೆ ನೋಡ್ರಿ. ಇದ್ದಿದ್ದು ಏನೋ ಬರೆದಿದ್ದಾರೆ, ಅದು ನೋಡ್ಕೊಂಡು ಹೋಗು ಅಂತ. ಇವಾಗ ಆ ಪ್ಲೇಸಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಅವೆಲ್ಲ ನೋಡಿದ್ರಿ, ಬಾವಿ ನೋಡಿದ್ರಿ, ಮತ್ತು ಹೊಂಡ ನೋಡಿದ್ರಿ. ಇವಾಗ ಇನ್ನೊಂದು ಎಂಟ್ರೆನ್ಸಿ ಪ್ಲೇಸು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಇಂಟರ್ಲಾಕ್ ಸಿಸ್ಟಮು, ಅಂದರೆ ಕಲ್ಲು ಒಳಗಡೆ ಕಲ್ಲು ಸೇರಿಸ್ಬಿಟ್ಟು ಕಟ್ಟಿರೋ ಪ್ಲೇಸು. ಇವಾಗೆಲ್ಲ ಹಾಳು ಬಿದ್ದು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ನೀವು. ನೋಡಿ ಈ ಕೋಟೆಯಲ್ಲಿ ನನಗೆ ಬೇಜಾರು ಅನಿಸಿದ್ದು ಏನಪ್ಪ ಅಂದರೆ ಒಂಚೂರು ಕೂಡ ಮೇಂಟೆನೆನ್ಸ್ ಇಲ್ಲ. ಎಲ್ಲಿ ಬಂತು ಅಲ್ಲೇ 1, 2 ಎಲ್ಲ ಮಾಡವ್ರೆ. ಆಮೇಲೆ ಗಿಡ ಗಂಟೆಗಳೆಲ್ಲ ಎಲ್ಲಿ ಬಂತು ಅಲ್ಲೇ ಬೆಳೆದಿದೆ. ಏನು ನಮ್ಮ ಸರ್ಕಾರ ಏನು ಮಾಡ್ತಾಯಿದೆಯೋ, ನಮ್ಮ ಯಾದಗಿರಿ ಜನ ಏನು ಮಾಡ್ತಾಯಿದ್ದಾರೋ ಒಂಚೂರು ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ನೋಡಿ ಆದ್ರೂ ಬಿಟ್ಟು ಜನ ಎಚ್ಚೆತ್ಕೊಳ್ಳಿ ಆದಷ್ಟು ಬೇಗ. ಇದೊಂದೇ ನಮಗೆ ಯಾದಗಿರಿ ಅಂತಂದರೆ ಮೊದಲು ನೆನಪಾಗೋದೇ ನಮ್ಮ ಬೆಟ್ಟ. ಈ ಬೆಟ್ಟನೇ ಮುಂದೆ ಕಾಣೆ ಆದರೆ ಹೆಂಗೆ ಹೇಳಿ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಗೆ ಅವ್ರಿಗೆ ತೋರಿಸ್ಬೇಕಲ್ಲ. ಅದಕ್ಕೋಸ್ಕರ ಆದರೂ ನಾವು ಕಾಪಾಡಬೇಕು. ಈ ವಿಡಿಯೋನ ಯಾವ ಅಧಿಕಾರಿಗೆ ತಲುಪಿಸ್ಬೇಕು ಆ ಅಧಿಕಾರಿವರೆಗೂ ತಲುಪಿಸಿ ಬನ್ನಿ. ಈಗ ಇನ್ನು ಮೇಲ್ಗಡೆ ಹೋಗೋಣ. ಸ್ನೇಹಿತರೆ, ನಿಮಗೆ ಈ ಹಳೆ ದೇವಸ್ಥಾನ, ಹಳೆ ಕೋಟೆ ಅಂತ ಏನಾದರೂ ಅಂದ್ಕೊಂಡ್ರೆ ಜನ ಮೊದಲು ಹುಡುಕೋದು ಅಲ್ಲಿರೋ ನಿಧಿಗಳು, ಅಲ್ಲೇನೋ ಸಿಗುತ್ತೇನೋ ಅಂಥೇಳಿ ಜನ ಹುಡುಕ್ತಾರೆ. ಹಾಗೆ ನಮ್ಮ ಯಾದಗಿರಿಯಲ್ಲಿ ಕೋಟೆಯಲ್ಲಿ ಕೂಡ ಹಂಗೆ ಅದೇ ಜನ ತುಂಬ ಪ್ಲೇಸ್ಗಳನ್ನ ಹಾಳು ಮಾಡಿದ್ದಾರೆ. ನನಗೆ ತುಂಬ ಜನ ಹೇಳ್ತಾಯಿದ್ರು ಅಲ್ಲೊಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಉರ್ದುವಲ್ಲಿ ಏನೋ ಬರೆದಿದ್ದಾರೆ. ನನಗೆ ಅದೇನು ಅನಿಸಲ್ಲ ನಿಧಿದಂತ. ಯಾಕಂದರೆ ಯಾರು ನಿಧಿ ಬಗ್ಗೆ ಈ ಥರ ಬಗ್ಗೆ ಯಾರು ಹಾಕಲ್ಲ. ಯಾಕಂದರೆ ಈ ಥರ ಹೊರಗಡೆ ಇದೆ. ನನ್ನ ಪ್ರಕಾರ ನಿಧಿದಲ್ಲ, ಅದೇನೋ ಉರ್ದುವಲ್ಲಿ ಇರ್ಬೋದು, ಅದು ಏನಂತ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ. ಅದು ಮೋಸ್ಟ್ಲಿ ನಿಧಿದಲ್ಲ ಅನ್ಕೋತೀನಿ ನಾನು. ತುಂಬ ಜನ ನನಗೆ ಹೇಳ್ತಾಯಿದ್ರು ಅದು ನಿಧಿದೆ ಅಂತ. ಬಟ್ ಅದು ನಿಧಿದಲ್ಲ. ಯಾರೇ ಆಗಲಿ ನಿಧಿದು ಅಲ್ಲಿ ಹಾಕಲ್ಲ. ನೋಡಿ ಹೇಳ್ತೀನಿ ಬೈ. ನೀವೆಲ್ಲ ಇದು ನೋಡ್ತಾ ಇರ್ಬೋದು. ಇವೆಲ್ಲ ಚಿಕ್ಕ ಚಿಕ್ಕ ಮನೆಗಳ ಟೈಪ್ ಕಾಣ್ತಾ ಇದೆಯಲ್ಲ, ಇಲ್ಲೇ ಮತ್ತು ಅಲ್ಲೇ ಮತ್ತು ಅಲ್ಲಿ ಇವು ಸೈನಿಕರೆಲ್ಲ ದೊಡ್ಡ ದೊಡ್ಡ ಸೈನಿಕರು ಮತ್ತು ಗಾರ್ಡ್ಗಳು ಇರ್ತಿದ್ದೀರಲ್ಲ ಕೋಟೆ ಕಾಯಕ್ಕಂತೇಳಿ, ಅವ್ರಿಗಂತಲೇ ನಿರ್ಮಾಣ ಮಾಡಿಕೊಂಥ ಸ್ಥಳಗಳು ಅವೆಲ್ಲ. ಒಂದು ಮನೆಗಳ ಟೈಪು ಚೆಕ್ ಪೋಸ್ಟ್ ಅಂತೀವಲ್ಲ ನಾವೆಲ್ಲ,
ಆ ಥರನೇ ಅವರೆಲ್ಲ ಇಲ್ಲಿ ಇರ್ತಾಯಿದ್ರು ಅಂತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ. ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ವಿಶೇಷತೆ ಏನಪ್ಪ ಅಂತಂದರೆ, ನಿಮ್ಮ ಶ್ರೀರಾಮ ಇಲ್ಲಿಗೂ ಕೂಡ ಬಂದಿದ್ದ ಅಂಥೇಳಿ ಜನ ಹೇಳ್ತಾರೆ. ಇಲ್ಲಿ ಯಾವುದು ಪುರ್ಗೆಲ್ಲ ಗೊತ್ತು, ಶ್ರೀರಾಮ ವನವಾಸಕ್ಕೆ ಹೋದ್ಮೇಲೆ ನಮ್ಮ ಕರ್ನಾಟಕ ಕೂಡ ಬಂದಿದ್ದ, ನಮ್ಮ ಯಾದಗಿರಿ ಕೂಡ ಬಂದಿದ್ದ ಅಂತ ನಿಮಗೆಲ್ಲ ಗೊತ್ತು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಎರಗೋಳಲ್ಲಿ ಶ್ರೀರಾಮ ಬಂದು ಅಲ್ಲಿ ಬಾಣ ಹೊಡೆದ್ಬಿಟ್ಟು ಅಲ್ಲಿ ನೀರು ಬರುತ್ತೆ, ರಾಮ ತೀರ್ಥ ಬರುತ್ತೆ ಅಂತೇಳಿ. ಅದಾದಮೇಲೆ ಪುರಾವೆಗಳು ಸಿಕ್ಕಿಲ್ಲ, ಬಟ್ ಜನ ಹೇಳ್ತಾರೆ ಇಲ್ಲೆಲ್ಲ ಬಂದಿದ್ದ, ಶ್ರೀರಾಮ ಬಂದು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದ ಅಂತೇಳಿ. ಇವಾಗ ನಿಮ್ಗೆ ಆ ಲಿಂಗ ತೋರಿಸ್ತೀನಿ, ನಡಿ ಒಳಗಡೆ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಶ್ರೀರಾಮ ಇಲ್ಲಿಗೆ ಬಂದುಬಿಟ್ಟು ಲಿಂಗ ಪ್ರತಿಷ್ಠಾಪನೆ ಮಾಡಿದೆ ಅಂತೇಳಿ ಇಲ್ಲಿ ಜನ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿ ಪ್ರೂಫ್ ಸಿಕ್ಕಿಲ್ಲ, ಯಾವುದೇ ರೀತಿ ಪುರಾವೆಗಳು ಸಿಕ್ಕಿಲ್ಲ, ಬಟ್ ಜನರ ಬಾಯಿಂದ ಬಂದಿರೋ ಮಾಹಿತಿ ಇದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡೈಲಿ ಕೂಡ ಪೂಜೆ ನಡೀತಾ ಇರುತ್ತೆ. ಇಲ್ಲಿ ಯಾದಗಿರಿ ಬೆಟ್ಟದ ಮೇಲೆ ಇರೋಂಥ ಎಲ್ಲ ದೇವಸ್ಥಾನಗಳು ಕೂಡ ಪೂಜೆ ನಡೆಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ. ಹೊರಗಡೆ ಬಂದರೆ ಕಲ್ಲಿನ ಮೇಲೆ ಆಂಜನೇಯಂದು ಮೂರ್ತಿ ಕೆತ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಆಂಜನೇಯಂದಿದೆ, ಇಲ್ಲಿ ಪಕ್ಕದಲ್ಲಿ ಶಿವಲಿಂಗ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಾಗಪ್ಪ ಇದೆ. ಇಲ್ಲೂ ಕೂಡ ಯಾವುದೋ ಇದೆ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹನುಮಂತ ವಾನರ ಸೇನೆ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮೋಸ್ಟ್ಲಿ ಇದು ಶ್ರೀರಾಮ ಅನ್ಕೋತಾ ಇರ್ಬೋದು. ಇಲ್ಲಿ ಕೈ ಮುಗ್ತಾ ಇರೋವಂಥ ಚಿತ್ರ ಇದೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಾವಿ ಇದೆ ಇಲ್ಲೊಂದು, ಮತ್ತು ಅಲ್ಲಿ ಪಕ್ಕದಲ್ಲೊಂದು. ಬಟ್ ಇಲ್ಲೆಲ್ಲ ಬೆಳೆ ಬೆಳ್ಕೊಂಡಿದೆ, ಅದಕ್ಕೋಸ್ಕರ ನಿಮ್ಗೇನು ಕಾಣ್ತಾ ಇಲ್ಲ. ಈ ಬಾವಿ ವಿಶೇಷತೆ ಏನಪ್ಪ ಅಂತಂದರೆ, ಸಿಡ್ಲು ಬಡಿದ್ಬಿಟ್ಟು ಆ ಬಾವಿ ನೈಸರ್ಗಿಕವಾಗಿ ನಿರ್ಮಾಣ ಆಗಿದೆ. ಈ ಬಾವಿ ಹೆಸರು ಅಕ್ಕ ತಂಗಿಯರ ಬಾವಿ ಅಂತಾರೆ. ಈ ಬಾವಿ ವಿಶೇಷತೆಪ್ಪ ಏನಂತಂದರೆ, ನೀವು ವರ್ಷದಲ್ಲಿ ಯಾವುದೇ ಟೈಮ್ ಬರ್ರಿ, ಅಲ್ಲಿ ನೀರು ಹೆವಿ ಇರುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಕೋಲ್ಡ್ ಇರುತ್ತೆ. ನೀವು ನೀರನ್ನ ಕುಡಿಬೋದು, ಕೈಯಲ್ಲಿ ಹಿಡ್ಕೊಂಡು ನೋಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹೆವಿ ಕೋಲ್ಡ್ ಇರುತ್ತೆ. ಇವಾಗ ಬನ್ನಿ ನಾನು ಟ್ರೈ ಮಾಡ್ತೀನಿ. ಯಾಕೋ ಸುಜೇಂದ್ರ ಅವರು ಭಯ ಪಡ್ತಾ ಇದ್ದಾರೆ, ಬಟ್ ನಾನು ಒಳಗಡೆ ಹೋಗ್ತೀನಿ. ಯಾಕಂದರೆ ಐ ಆಮ್ ಸ್ಟ್ರಾಂಗ್ ಬಾಡಿ, ಬಟ್ ಅಂದ್ರೂ ಕೂಡ ಸ್ವಲ್ಪ ಭಯ ಆಗ್ತಾಯಿದೆ. ಯಾಕಂದರೆ ಇಂಥ ಪ್ಲೇಸ್ಗಳೆಲ್ಲ ನಾನು ನೀರೇನು ಕುಡಿಯೋಲ್ಲ, ಬಟ್ ನೀರು ಕೋಲ್ಡ್ ಇದೆ ಇಲ್ಲ ಅಂತೇಳಿ ಚೆಕ್ ಮಾಡ್ತೀನಿ ಅಷ್ಟೇ. ಎಲ್ಲ ಹೊಲಸಾಗ್ಬಿಟ್ಟಿದೆ. ಒಂದು ನಿಮಿಷ ಬ್ರೋ, ಕೈಯಲ್ಲಿ ಇಡ್ತೀನಿ. ನೋಡ್ತಾ ಇರ್ಬೋದು, ನೀರು ಇದೆ, ಹಿಡ್ಕೊಂಡ್ರೆ ಸ್ವಲ್ಪ ತಣ್ಣಗೆ ಅನ್ನಿಸ್ತಾ ಇದೆ, ಬಟ್ ಕೋಲ್ಡ್ ಇದೆ, ಹೊಲಸಿದೆ ನೀರು. ನಾನು ಕುಡಿಬೇಕಂತ ಏನೋ ಹೋಗಿದ್ದೆ, ಬಟ್ ಇಷ್ಟೆಲ್ಲ ಹೊಲಸು ನೋಡಿ ಯಾಕೋ ಕುಡಿಯೋ ಮನಸ್ಸು ಆಗಲಿಲ್ಲ. ಕೋಲ್ಡ್ ಇದೆ ನಿಜ, ಜನ ಹೇಳೋದು ನಿಜ. ಚೆನ್ನಾಗಿದೆ. ನೀವೇನಾದರೂ ಬಂದರೆ ಬನ್ನಿ. ಯಾರಾದರೂ ಈಸಾಡೋರಿದ್ದರೆ ಈಸಾಡಬೇಡಿ, ಮತ್ತು ಹುಚ್ಚೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಇದೆ, ಆಳ ಇದೆ. ನನಗೂ ಕೂಡ ಐಸ್ ಬರೋಲ್ಲ, ಸುಮ್ಮನೆ ಇಲ್ಲೇ ದಂಡಿಯಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಚೆಕ್ ಮಾಡಿದೆ. ಬನ್ನಿ, ಇದೊಂದು ಕೂಡ ಮಸ್ತಾಗಿದೆ. ಬೇಸಿಗೆ ಕಾಲದಲ್ಲಿ ಬಂದರೆ ಇದೆಲ್ಲ ಒಣಗೋಗಿರುತ್ತೆ, ಆವಾಗ ನೀರು ಸ್ವಚ್ಛವಾಗಿರುತ್ತೆ ಅನಿಸುತ್ತೆ. ಆವಾಗ ಬೇಕಿದ್ರೆ ಟ್ರೈ ಮಾಡಿ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ಅಕ್ಕ ತಂಗಿಯರ ಬಾವಿ ಅಂತೇಳಿ ಇನ್ನೊಂದು ಪ್ಲೇಸ್ ಇದೆ ಇಲ್ಲಿ. ಏನಂದರೆ ಉಗ್ರಾಣ ಸ್ಥಳ ಅಂತೇಳಿದೆ. ಹಿಂದಿನ ಕಾಲದೆಲ್ಲ ಜನ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ದವಸ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿ ಒಂದು ಸ್ಥಳದಲ್ಲಿ ಇಡ್ತಿದ್ರು ಅಂಥ ಪ್ಲೇಸ್ ಇದೆ. ಅದು ಎಲ್ಲಿದೆ ಅಂದರೆ, ಇಲ್ಲಿ ಇವಾಗ ಅಕ್ಕ ತಂಗಿಯರ ಬಾವಿ ಇದೆಯಲ್ಲ, ಹಂಗೆ ಇನ್ನೂ ಸ್ವಲ್ಪ ಮುಂದ್ಗಡೆ ಹೋದರೆ ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಹಳೆ ಕಾಲ ಜನರು ಇಲ್ಲಿ ತಮ್ಮ ಬೇಕಾದ ವಸ್ತುಗಳು ಮತ್ತು ಈ ದವಸ ಧಾನ್ಯಗಳನ್ನೆಲ್ಲ ಇಲ್ಲಿ ಶೇಖರಣೆ ಮಾಡಿ ಇಡ್ತಾಯಿದ್ರು ಅಂತ. ಇಲ್ಲಿ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಒಳಗಡೆ ಇದೆ. ಒಳಗಡೆ ಆಳ ಇದೆ, ಬಟ್ ಇವಾಗ ಅಲ್ಲೆಲ್ಲ ಕಲ್ಲು ಮಣ್ಣು ಏನೇನು ಎಲ್ಲ ಬಿದ್ದಿದೆ, ಅದಕ್ಕಾಗಿ ಅದು ಸ್ವಲ್ಪ ಮೇಲ್ಗಡೆ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತ ಕೂಡ ಹಂಗೆ ಇದೆ. ಇಲ್ಲೆಲ್ಲ ಮಣ್ಣೆಲ್ಲ ಹೋಗ್ಬಿಟ್ಟು ಇಲ್ಲೆಲ್ಲ ಹೊರಗಡೆ ಕಾಣ್ತಾ ಇದೆ. ಮುಂಚೆ ಎಲ್ಲ ಅದು ತುಂಬ ಆಳ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ನಾನು ಈ ಬೆಟ್ಟಕ್ಕೆ ಬಂದಿದ್ದೆ, ಆವಾಗ ಹೋಗಿ ತುಂಬ ಆಳ ಇತ್ತು. ಇವಾಗೆಲ್ಲ ಕಲ್ಲು ಮತ್ತು ಹೊಲಸೆಲ್ಲ ಬಿದ್ದುಬಿಟ್ಟು ಆ ಥರ ಮೇಲ್ಗಡೆ ಬಂದಿದೆ. ಇವಾಗ ಇಲ್ಲಿ ನೋಡಿ,
ಅಲ್ಲಿ ಫ್ಲ್ಯಾಗ್ ಕಾಣ್ತಾ ಇರೋದು ಇದೆಯಲ್ಲ ಅದೇ ಟಾಪು, ನಮ್ಮ ಯಾದಗಿರಿ ಟಾಪು ಸ್ಥಳ. ಈ ಕೋಟೆದ ಮೇನ್ ಸ್ಥಳನೇ ಅಲ್ಲಿ ಹೋಗಿ ಕುಂತ್ಕೊಂಡ್ರೆ ಇಡೀ ನಮ್ಮ ಯಾದಗಿರಿನೇ ಕಾಣ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಪ್ಲೇಸು. ಅದು ಕೂಡ ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲ ಸ್ನೇಹಿತರೆ, ಇದು ನೀವು ನೋಡ್ತಿರ್ಬೋದು ವಾಚ್ ಟವರು. ನೀವೆಲ್ಲ ಸಿನಿಮಾಗಳೆಲ್ಲ ಸೈನಿಕರು ಕುಂತ್ಕೊಂಡ್ಬಿಟ್ಟು ದುರ್ಬೀನ್ ಹಾಕಿ ಶತ್ರುಗಳು ಬರ್ತಾಯಿದ್ದಾರೆ ನೋಡ್ತಾರೆ ಅಂತೇಳಿ ನೋಡಿರ್ತೀರ ನೀವು ಹಲವು ಸಿನಿಮಾಗಳಲ್ಲಿ. ಆ ಥರದ್ದು ಇದು ವಾಚ್ ಟವರು. ಇಲ್ಲೆಲ್ಲ ಸೈನಿಕರು ಕುಂತ್ಕೊಂಡ್ಬಿಟ್ಟು ನೋಡ್ತಾಯಿದ್ರು. ಇಲ್ಲಿ ನೋಡಿ, ಇಲ್ಲಿಂದ ಫುಲ್ ವ್ಯೂವೇ ಕಾಣುತ್ತೆ ಎಷ್ಟೋ ದೂರವರೆಗೂ. ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಆಳ ಇದೆ ನೋಡಿ, ಎಷ್ಟೋ ದೂರದವರೆಗೂ ಕಾಣುತ್ತೆ. ಈ ಕಡೆಯೂ ಕೂಡ ಫುಲ್ಲು ಈ ಥರ ಎಲ್ಲ ಕೋಟೆ ಸುತ್ತಮುತ್ತನೂ ಇದೆ. ಆ ಕಡೆ ಎಲ್ಲ ಅಲ್ಲಿ ನೋಡಿ, ಆ ಕಡೆ ಹೋಗಬೇಕು ಅಂದ್ಕೊಂಡಿದ್ವಿ. ಆ ಕಡೆ ಏನಿದೆ ಅಂದರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಕಡೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಫುಲ್ಲು ಗಿಡ ಅವೆಲ್ಲ ಜಾಸ್ತಿ ಬೆಳ್ಕೊಂಡಿದೆ. ಅದಕ್ಕೋಸ್ಕರ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ಆ ಕಡೆ ಏನಿದೆ ಅಂದರೆ ಸುರಂಗ ಮಾರ್ಗಗಳಿದೆ. ನಾನು ಹೋದ್ಸಲ ಬಂದಾಗ ಗುಹೆಗಳು ಒಂದು ಗುಹೆಗಳು ಇದ್ದರೆ ಇನ್ನೊಂದು ಗುಹೆಯಲ್ಲಿ ವಾಪಸ್ ಬರ್ತೀವಿ, ಆ ಥರ ಪ್ಲೇಸ್ ಇದೆ. ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲೆಲ್ಲ ತುಂಬ ಗಿಡಗಳು ಬೆಳ್ಕೊಂಡಿದೆ. ನೋಡೋಣ ಮತ್ತೆ ಯಾವಾಗಾದರೂ ಬಂದರೆ ನಿಮಗೆ ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನೋಡಿ, ಅವಾಗಿನ ಜನ ಇಲ್ಲಿರೋಂಥ ಕಲ್ಲುಗಳನ್ನ ಬಳಸ್ಬಿಟ್ಟು ಇಲ್ಲಿದೆ ಕೊರೆದ್ಬಿಟ್ಟು ಇವೆಲ್ಲ ಕಟ್ಟಿರ್ತಾರೆ. ಯಾರು ದೂರಿಂದ ಏನು ತಂದಿಲ್ಲ. ಇವೆಲ್ಲ ನೋಡ್ತಾ ಇರ್ಬೋದಲ್ಲ, ಇವೆಲ್ಲ ಇದೇ ಗುಡ್ದನ್ನ ಕಳೆದ್ಬಿಟ್ಟು ಇವೆಲ್ಲ ಕಟ್ಟಿರೋದು. ಬನ್ನಿ. ನಿಮಗೆ ಯಾದಗಿರಿ ಬೆಟ್ಟದ ಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ನಾನು ಹಿಂದೆಗಡೆ ನೀವು ಕಲ್ಲು ನೋಡ್ತಾ ಇರ್ಬೋದು, ಅದು ತುಂಬ ವರ್ಷಗಳಿಂದ ಇದೆ. ಅದು ಗ್ಯಾಪು ಅದಕ್ಕೆ ಒಂದು ಚೂರು ಕೂಡ ಸಪೋರ್ಟ್ ಇಲ್ಲ, ಅಂದರೂ ಕೂಡ ಅದು ತುಂಬ ವರ್ಷಗಳಿಂದ ನಿಂತ್ಕೊಂಡಿದೆ. ನೀವು ನೋಡ್ತಾ ಇರ್ಬೋದು, ಇದೆ ನೋಡಿ ಆ ಕಲ್ಲು. ಅಲ್ಲಿ ನೋಡಿರಿ, ಅದ್ರದ್ದು ಆಪೋಸಿಟಲ್ಲಿ ಬೆಟ್ಟ ಕಾಣುತ್ತಲ್ಲ, ಆ ಬೆಟ್ಟದ ಮೇಲೆ ಬಾವುಟ ಇದೆಯಲ್ಲ, ಅದ್ರದ್ದು ಆಪೋಸಿಟ್ ಇದೆ ನೋಡಿ. ನೀವೇನಾದರೂ ನೋಡೋದಿತ್ತು ಅಂದರೆ ನೋಡಿ, ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಸಪೋರ್ಟೇ ಇಲ್ಲ, ಎಷ್ಟೋ ವರ್ಷಗಳಿಂದ ಇದಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಏನೇನು ಕೂಡ ಸಪೋರ್ಟ್ ಇಲ್ಲ ನೋಡಿ. ನೋಡಿ 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 ನೋಡಿ, ಈ ಕಡೆ ಕೂಡ ಸಪೋರ್ಟ್ ಇಲ್ಲ ನೋಡಿ. ಎಷ್ಟೋ ವರ್ಷಗಳನ್ನು ಕೂಡ ಅದು ಹಂಗೆ ಇದೆ ಅಂತೆ. ಇದುವರೆಗೆ ಎಂಥ ಗಾಳಿ ಎಂಥ ಮಳೆ ಬಂದರೂ ಕೂಡ ಅದು ಬಿದ್ದೋಗಿಲ್ಲ ಅಂತ. ಇದೊಂದು ಕೂಡ ಒಂದು ಆಶ್ಚರ್ಯ ಸಂಗತಿ. ಅದು ಪ್ರಕೃತಿ ಪವಾಡನೋ ಅಥವಾ ದೈವ ಪವಾಡನೋ ಅಥವಾ ನಮ್ಮ ಹಿಂದಿನ ಕಾಲದ ಜನರ ಬುದ್ಧಿನೋ ಏನೋ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಆಲ್ರೆಡಿ ಯಾರೋ ಅಮರ ಪ್ರೇಮಿ ತಮ್ಮ ಪ್ರೇಯಸಿ ಹೆಸರು ಬರೆದಿಟ್ಟಿದ್ದಾರೆ, ದೇವ ಅಂಥೇಳಿ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನಮ್ಗೆ ಬೇಜಾರಾಗುತ್ತೆ. ಓಕೆನಾ? ಬನ್ನಿ, ಮತ್ತು ಇನ್ನೇನೇನು ಪ್ಲೇಸ್ ಇದೆ ಎಲ್ಲ ತೋರಿಸ್ತೀನಿ, ನಡೀರಿ ಹೋಗೋಣ. ನಿಮ್ಗೆ ಇನ್ನೊಂದು ಪ್ಲೇಸ್ ತೋರಿಸ್ಬೇಕು. ಏನಪ್ಪ ಅಂದರೆ, ನಿಮಗೆಲ್ಲ ಪಿರಂಗಿಗಳೆಲ್ಲ ನೋಡಿರ್ತೀರ. ಆ ಪಿರಂಗಿಗಳಿಗೆ ಆರಿಸ್ಬೇಕಂದ್ರೆ ಅದಕ್ಕೆ ಮದ್ದು ಬೇಕು. ಆ ಮದ್ದನ್ನ ಸಂಗ್ರಹಿಸಿ ಇಡ್ತಿದ್ದ ಸ್ಥಳ ಇಲ್ಲಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೆವಿ ಕತ್ಲಿದೆ. ನಾನು ಒಳಗಡೆ ಹೋಗ್ತೀನಿ. ನೋಡ್ತಾ ಇರ್ಬೋದು, ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಅಲ್ಲೆಲ್ಲ ಬಾವಿಗಳಿದೆ, ಈ ಥರ ಇಲ್ಲ ನೋಡಿ, ಇಲ್ಲೆಲ್ಲ ಅಲ್ಲೆಲ್ಲ ಒಳಗಡೆ ಬಾವಿಗಳಿದೆ. ನಂಗೆ ಭಯ ಆ ಥರ ಎಲ್ಲ. ಇವಾಗ ಮೇಲೆ ಟಾಪ್ ಮೇಲೆ ಇದ್ದೀವಿ, ಒಳಗಡೆ ಹೋಗೋಕ್ಕೆ ಭಯ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಮದ್ದಿಂದಿದೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಹಚ್ಚಿದೆ ನೋಡಿ, ಮದ್ದೆಲ್ಲ ಇಲ್ಲೆಲ್ಲ ಶೇಖರಣೆ ಮಾಡಿ ಇಡ್ತಾಯಿದ್ರು. ಇಲ್ಲಿ ಹಿಂದ್ಗಡೆನೂ ಕೂಡ ಕಾಣುತ್ತಲ್ಲ, ಅದು ಕೂಡ ಅದೇ. ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇದೊಂದೇ ಅಲ್ಲ, ಇನ್ನೂ ಇಲ್ಲಿ ಪಕ್ಕದಲ್ಲಿದೆ. ಹಾಂ, ಇಲ್ಲಿ ನೋಡ್ಬೋದು ನೀವು. ಇದು ಹಿಂದೆನೂ ಕೂಡ ಒಂದಿದೆ, ಅಲ್ಲೂ ಕೂಡ ಮದ್ದು ಉಗ್ರಾಣ ಮಾಡ್ತಿದ್ರು, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೂ ಕೂಡ ಇದೆ. ನಮಗೇನು ಭಯಪ್ಪ ಅಂದರೆ, ಇಲ್ಲಿ ನೋಡಿ ಇದೆಲ್ಲ ಬೆಳ್ಕೊಂಡಿದೆ. ಎಲ್ಲಾದರೂ ಬರಬೇಕಾದ್ರೆ ಒಂದು ಹಾವು ನೋಡಿದ್ವಿ ದೊಡ್ಡದು, ಅದಕ್ಕಾಗಿ ಒಳಗಡೆ ಹೋಗಿ ಸ್ವಲ್ಪ ಭಯ ಆಗ್ತಾಯಿದೆ. ಹಂಗಾಗಿ ಸ್ವಲ್ಪ ಜಾಸ್ತಿ ರಿಸ್ಕ್ ತೊಗೊಳ್ತಾ ಇಲ್ಲ ನಾವು. ಬನ್ನಿ, ಅಂದರೂ ಪರವಾಗಿಲ್ಲ, ನಿಮ್ಗೆ ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಬನ್ನಿ ಈಗ ಮತ್ತೆ ಹೋಗೋಣ. ಸ್ನೇಹಿತರೆ, ಅಂತಿಂತು ನಾವು ಟಾಪಲ್ಲಿ ಬಂದುಬಿಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಫ್ಲಾಗು. ಪಾಪ ಎಷ್ಟು ಕಷ್ಟ ಬಿದ್ದುಬಿಟ್ಟು ಬಂದು 1 ಅವರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಹೆವಿ
ಸುಸ್ತಾಗ್ತಾ ಇತ್ತು. ಇಲ್ಲಿ ಬಂದು ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತ್ಕೊಂಡ್ಬಿಟ್ಟು ಹೋಗ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಡೀ ನಮ್ಮ ಯಾದಗಿರಿ ಕಾಣುತ್ತೆ ಇಲ್ಲಿಂದ. ಇಲ್ಲಿ ನೋಡಿ ಮೋಡಗಳು ನೋಡಿ ಹೆಂಗೆ ಕಾಣುತ್ತೆ. ಇಲ್ಲಿ ಕಾಣ್ತಾ ಇರೋದು ನಮ್ಮ ಲುಂಬಿನಿ ಪಾರ್ಕು. ಈ ಕಡೆ ಕಾಣ್ತಾ ಇರೋದು ನಮ್ಮ ಕನಕ ಚೌಕ್ ಅಂತಾರೆ. ಈ ಕಡೆಯಿಂದ ಕನಕ ಚೌಕು. ಅಲ್ಲಿಂದ ಕೂಡ ಎಂಟ್ರೆನ್ಸ್ ಇದೆ. ನಾನು ನಿಮಗೆ ಅವಾಗೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಇಲ್ಲಿ 7 ಎಂಟ್ರೆನ್ಸ್ ಇದೆ ಅಂತೇಳಿ. ಆ ಕಡೆ ಒಂದು ಕೂಡ ಇದೆ, ನಿಮಗೆ ತೋರಿಸ್ತೀನಿ. ಝೂಮ್ ಆಗಲ್ಲ ಇದರಲ್ಲಿ, ಬಟ್ ಬಳ್ಳಿಟ್ಟು ತೋರಿಸ್ತೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೊಂದು ಎಂಟ್ರೆನ್ಸ್ ಇದೆ. ಆ ಕಡೆ ಇವಾಗ ನಾವು ಬಂದ್ವಲ್ಲ, ಅದು ಮೇನ್ ಎಂಟ್ರೆನ್ಸಿ. ಆಮೇಲೆ ಇನ್ನೂ ಕೆಲವೊಂದು ಎಂಟ್ರೆನ್ಸ್ ಇದೆ ಮೇಲ್ಗಡೆಯಿಂದ ಕಾಣುತ್ತೆ. ತಡೀರಿ ತೋರಿಸ್ತೀನಿ. ಹಾಯ್, ಅಲ್ಲಿ ನೋಡಿ ಮೇಲೆ ಕೂಡ ನೀರಿನ ಹೊಂಡ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಮಾಡೋಕ್ಕೋಸ್ಕರ ಅಲ್ಲೆಲ್ಲ ಇದೆ. ನಿಮ್ಗೆ ಆವಾಗಲೇ ತೋರಿಸಿದ್ದೆ ಅದು. ಇಲ್ಲಿ ನೋಡಿ, ಹಬ್ಬ ಹೆವಿ ಒಂಥರ ಏನೋ ಜೀವನದಲ್ಲಿ ಸಾಧನೆ ಮಾಡೋ ಥರ ಫೀಲಿಂಗ್ ಬರ್ತಾಯಿದೆ. ಇಲ್ಲಿ ನೋಡಿ ತೋಫು ಎಷ್ಟು ದೊಡ್ಡದಿದೆ ಅಂತ ನೋಡಿ. ನನ್ನ ಕೈನೇ ಹೋಗುತ್ತೆ ಇದರಲ್ಲಿ, ಅಷ್ಟು ದೊಡ್ಡದಿದೆ. ಹೆವಿ ವೇಟ್ ಇದೆ. ನನಗೆ ಅದೇ ಅರ್ಥ ಆಗ್ತಾಯಿಲ್ಲ, ಇಷ್ಟು ವೇಟ್ನ ಈ ಮೇಲ್ಗಡೆ ಹೆಂಗೆ ತಂದರು ಅಂಥೇಳಿ. ಇಲ್ಲಿ ನೋಡ್ತಾ ಇರ್ಬೋದು. ಅಯ್ಯಪ್ಪ, ನನ್ನ ಕೈಯಲ್ಲಿ ಎತ್ತಕ್ಕೆ ಆಗ್ತಾಯಿಲ್ಲ, ಅಷ್ಟು ದೊಡ್ಡದಿದೆ. ಜನ ಹೇಳ್ತಾರೆ ಈ ತೋಪುಗಳಿಂದ ಇಲ್ಲಿಂದ ಸುರ್ಪುರ್ವರೆಗೂ, ಇಲ್ಲಿಂದ ಹೊಡೆದ್ರೆ ಸುರ್ಪುರ್ವರೆಗೂ 40 ಕಿಲೋಮೀಟ್ರ್ ಇದೆ, ಅಲ್ಲಿವರೆಗೂ ಹೋಗ್ತೈತೆ ಅಂತ ಹೇಳ್ತಾರೆ. ಬಟ್ ಅಷ್ಟು ಮಾಹಿತಿ ಇಲ್ಲ, ಜನ ಹೇಳೋದು. ನೋಡಿ ಇಲ್ಲೊಂದು ಕೂಡ ಇದೆ ದೊಡ್ಡದು. ನೋಡಿ ಎಲ್ಲ ಕಲ್ಲೆಲ್ಲ ತುರುಕ್ಬಿಟ್ಟಾರ ಒಳಗಡೆ. ನೋಡ್ತಾ ಇರ್ಬೋದು ನೀವು, ದೊಡ್ಡ ತೋಪಿದೆಯಲ್ಲ, ಇಲ್ಲಿಂದ ಶಾಪುರ್ ಅಂತೇಳಿ ಒಂದು ಊರಿದೆ. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಆಗ್ಬೋದು. ಜನ ಹೇಳ್ತಾರೆ ಈ ತೋಪಿಂದ ಅಲ್ಲಿವರೆಗೂ ಹೊಡೆದ್ಬಿಟ್ಟು ಯುದ್ಧ ಮಾಡಿದ್ದಾರೆ ಅಂತ ಆಗಿನ ಕಾಲ ಜನ ಹೇಳ್ತಾರೆ. ನಾವೆಲ್ಲ ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ನಮ್ಮೂರಿಗೆ ಮತ್ತು ನಮ್ಮ ಫ್ರೆಂಡ್ಸ್ಗೆ ಮತ್ತು ಇಲ್ಲಿನ ಕೆಲವೊಬ್ರು ಲೋಕಲ್ಸ್ಗೆಲ್ಲ ಕೇಳಿದೆ. ಅವ್ರು ಹೇಳಿರೋ ಮಾಹಿತಿ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರು ಹೇಳಿರೋ ಮಾಹಿತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ ಯಾದಗಿರಿ ಸುತ್ತಮುತ್ತ ಹೆಂಗೆ ಕಾಣ್ತಿದೆ ವ್ಯೂ, ಮಾತ್ರ ಹೆವಿ ಬೆಂಕಿ. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ವಿಡಿಯೋ ಚೂರು ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.